ಓಕೆ, ಸೀರಿಯಲ್ ಸ್ಟೈಲಲ್ಲಿ ಈಗ ನೀವು ಲಾಯರು, ನೀವು ಸೀತಾರಾಮ್ ಸರ್ಗೆ ನೀವು ಯಾಕೆ ಸೀರಿಯಲ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ, ನೀವು ಮಾಡಬೇಕು ಅಂತ ಲಾಯರ್ ಸ್ಟೈಲಲ್ಲಿ ಆ್ಯಕ್ಟ್ ಮಾಡಿ ಹೇಳಬೇಕು. ಕೇಸ್ ನಂಬರ್ 421 ವಿದ್ಯಾಮೂರ್ತಿ. ನಮಸ್ತೆ ಯುವರ್ ಆನರ್. ಹೇಳಿ. ಈ ಲಾಯರ್ ನಿಮ್ಮ ಕಡೆ ವಾದ ಮಾಡಕ್ಕೆ ಯಾರು ಇದ್ದಾರ್ರಿ? ಯುವರ್ ಆನರ್, ನಮ್ಮ ಕಡೆ ನನಗೋಸ್ಕರ ವಾದ ಮಾಡೋರು ಯಾರೂ ಇಲ್ಲ ಸರ್. ನಾನೇ ನನಗೆ ಲಾಯರ್ ಆಗಿದ್ದೀನಿ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡಬೇಕು ಸರ್. ನನ್ನ ದೂರು ಇರೋದು ಶ್ರೀಯುತ TN ಸೀತಾರಾಮ್. ಇವರು ಕನ್ನಡ ಕಾದಂಬರಿ ಲೋಕದ ಖ್ಯಾತ ನಿರ್ದೇಶಕರು. ಅಷ್ಟೇ ಅಲ್ಲ, ಅವರು ಕಾದಂಬರಿ ಹೇಳಿಬಿಟ್ಟಿದ್ದು ತಪ್ಪಾಯಿತು, ಅದಕ್ಕೆ ನನ್ನಲ್ಲಿ ಪುರಾವೆಗಳಿಲ್ಲ. ಆದರೆ ಕನ್ನಡ ಧಾರಾವಾಹಿ ಲೋಕದ ಪ್ರಖ್ಯಾತ ವಕೀಲರು ಕೂಡ. ಅವರು CSP ಎಂದೇ ಪ್ರಖ್ಯಾತವಾಗಿದ್ದಾರೆ. ಆದರೆ ಈ ಒಂದು ಪ್ರಖ್ಯಾತವಾದ ಹೆಸರನ್ನು ಅವ್ರು ಪಡೆಯೋಕ್ಕೆ ಕಾರಣವಾದ ಧಾರಾವಾಹಿಗಳನ್ನು ಇವರು ಇತ್ತೀಚೆಗೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವರ ಧಾರಾವಾಹಿಗಳು ಬರಬೇಕು ಅಂತ ಅನೇಕ ಜನ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಟರು ನಟಿಯರು ಅವರ ಧಾರಾವಾಹಿಗಳಲ್ಲಿ ಅಭಿನಯಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಅವರು ಫೇಸ್ಬುಕ್ಕಲ್ಲಿ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಿಕೆಟ್ ಬಗ್ಗೆ ಏನೇನೋ ಕಾಮೆಂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಅವ್ರ ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ. ಇದು ಅವರಿಂದ ಜನರಿಗೆ ಆಗ್ತಿರೋ ಒಂದು ತೊಂದರೆ, ಒಂದು ನಿರಾಶೆ. ಈ ಒಂದು ನಿರಾಶೆಗೆ ಅವರು ಕಾರಣರಾಗಿದ್ದಾರೆ. ಇದಕ್ಕಾಗಿ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಅಥವಾ ಇದಕ್ಕೆ ನಮಗೆ ಬೇಕಾದ ಪುರಾವೆಗಳನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ತಗೊಳ್ಳಿ, ಇದು ಪುರಾವೆ ಇದರೊಳಗಿದೆ ನೋಡಿ ಸರ್. ಇವರು ಕಡೆಯಲ್ಲಿ ಮಾಡಿದ ಒಂದು ಧಾರಾವಾಹಿ ಮಗಳು ಜಾನಕಿ, ಅದು ಎಲ್ಲರ ಜನಮನಕ್ಕೆ ತುಂಬ ಹತ್ತಿರವಾಗಿತ್ತು. ಯಾಕೆಂದರೆ ಅದ್ರ ಬರೋ ಪಾತ್ರಗಳು ಕೂಡ ತುಂಬ ನೈಜವಾಗಿ ಜನರ ಮನಸ್ಸಿಗೆ ಹತ್ತಿರವಾಗಿತ್ತು. ಏನೋ ಒಂದನ್ನು ಸಂದೇಶವನ್ನು ಜನರಿಗೆ ಕೊಡ್ತಾ ಇತ್ತು. ಇದರಿಂದ ಎಲ್ಲ ಜನ ವಂಚಿತರಾಗಿದ್ದಾರೆ. ಇದಕ್ಕೆ ದಯವಿಟ್ಟು ನೀವು ನಮಗೆಲ್ಲ, ನಾನು ಅದರೊಳಗೆ ಸೇರ್ಕೊಂಡಿದ್ದೀನಿ ಸರ್, ನನಗೆ ಯಾವ ಪಾತ್ರ ಕೊಡ್ತಾರೆ ಅವ್ರು ಈ ನಡುವೆ ಪಾತ್ರಕ್ಕೆ ಕರೆಯೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ನನ್ನನ್ನು ಮಾತ್ರ ಅಲ್ಲ, ತುಂಬ ಜನ ನಟರು ಅಥವಾ ಕಲಾವಿದರು ಅವರ ಒಂದು ಬ್ಯಾನರ್ನಲ್ಲಿ ನಟಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇವ್ರಿಗೆಲ್ಲ ತುಂಬ ನಿರಾಸೆ ಮಾಡಿಬಿಟ್ಟಿದ್ದಾರೆ. ಇದು ಅಪರಾಧ ಅಂತ ನನ್ನ ಒಂದು ವಾದ. ನೀವು ಇದಕ್ಕೆ ಸರಿಯಾದ ನ್ಯಾಯವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಇವರನ್ನ. ದಯವಿಟ್ಟು ನಮಗೆಲ್ಲ ನ್ಯಾಯ ಒದಗಿಸಿ, ನಮಗೆಲ್ಲ ನ್ಯಾಯ ಒದಗಿಸಿ, ನಮಗೆಲ್ಲ ನ್ಯಾಯ ಒದಗಿಸಿ. ಒಂದು ಸತ್ಯ 100 ಮಿಥ್ಯ ತೆರೆದ ಕಣ್ಣಿನಾಟಗೆ